ಧೆ ರೇ ರೇ ನಾ ರೇ ನಾ ಆ ದೋಸೆ ಮಾಡ್ತಾ ಇದ್ದೀನಿ. ಇಲ್ಲಿ ರಾಗಿ ಹಿಟ್ಟು, ಒಂದು ಸ್ವಲ್ಪ ರವೆ ಮತ್ತು ಜೀರಿಗೆ, ಒಂದು ಸ್ವಲ್ಪ ಉಪ್ಪು, ನೀರು ಹಾಕ್ಕೊಂಡು ಇಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗೋಧಿ ಹಿಟ್ಟು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀವಿ ಅಂತಂದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ, ದೋಸೆ ಎದ್ದೊಳುತ್ತೆ ಅಂತೇಳಿ ಸ್ವಲ್ಪ ಗೋಧಿ ಹಿಟ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಕನ್ಸಿಸ್ಟಿಯಲ್ಲಿ ಥಿಕ್ನೆಸ್ ಇದ್ದರೆ ಸಾಕು. ಮಲ್ಟಿಗ್ರೇನ್ ದೋಸೆನೇ ಅನ್ಕೋಬೋದು ನಾವು. ಇದಕ್ಕೆ ಸರಿ ಮಕ್ಕಳಿಗೆ ಏನು ಮಾಡೋಣ ಅಂತಂದರೆ ಪಲ್ಯ ಅದೆಲ್ಲ ಮಾಡಿದ್ರೆ ತುಂಬಾ ದಿನಾಗಲೂ ಪಲ್ಯ ಅದೇ ತಿಂತಾ ಇರ್ತೀವಿ ಅಂತೇಳಿ ಆಲೂಗಡ್ಡೆ ಪಲ್ಯನ ಇಲ್ಲಿ ಟೊಮೆಟೊ ಚಟ್ನಿ ಮಾಡ್ಕೊಳ್ಳೋಣ ಅಂತ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊ ಒಂದು ಸ್ವಲ್ಪ, ಮತ್ತು ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಸ್ವಲ್ಪ ಶುಂಠಿ, ಇದಿಷ್ಟನ್ನು ಆಲ್ರೆಡಿ ಬಿಡಿಸಿಟ್ಕೊಂಡು ರೆಡಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಬೇಗ ಮಾಡಿ ಇಟ್ಕೊಂಡಿದ್ದೀವಿ ಅಂತಂದರೆ ಬೇಗನೂ ಕೆಲಸನೂ ಮುಗಿಯುತ್ತೆ ಅಂತಷ್ಟೇ. ಮತ್ತು ಇಲ್ಲೆಲ್ಲ ನಾನು ತೊಟ್ಟು ಬಿಡಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಚಟ್ನಿನ ನಾವು ಸ್ಟೋರ್ ಮಾಡಿನೂ ಇಟ್ಕೋಬೋದು. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ದಿರ ನಾವು ಫ್ರೈ ಮಾಡ್ಕೋಬೇಕಷ್ಟೆ. ಇಲ್ಲಿ ಈರುಳ್ಳಿನ ಎಲ್ಲ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ಎತ್ಕೊಂಡಿದ್ದೀನಿ. ಸ್ವಲ್ಪ ಹುಳಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಹುಳಿ ಇರೋ ಅಂಥ ನಾಟಿ ಟೊಮೆಟೊ ಹಾಕ್ಕೊಂಡಿದ್ದೀವಿ ಅಂದರೆ ಈ ಈರುಳ್ಳಿ ಚಟ್ನಿ ಟೊಮೆಟೊ ಚಟ್ನಿಗೆ ತುಂಬಾ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ಥರ ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಮನೆಯಲ್ಲಿ ನಾರ್ಮಲಾಗಿ ಈ ಥರನೇ ಟೊಮೆಟೊ ತರೋದು, ಸೊ ಅದಕ್ಕೆ ನಾನು ಈ ಟೊಮೆಟೊ ಯೂಸ್ ಮಾಡ್ತಾಯಿದ್ದೀನಿ. ಇದೊಂದು ಅರ್ಧ kg ಅಷ್ಟಿದೆ. ನೀವು ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಎಷ್ಟು ಮಾಡ್ಕೋಬೇಕು ಅಂತಿದ್ದೀರಾ ಅಂತ. ಇದನ್ನು ಒಂದು 10-15 ಡೇಸ್ವರೆಗೂ ಸ್ಟೋರ್ ಮಾಡ್ಕೋಬೋದು. ಬಟ್ ಅಷ್ಟು ದಿನ ಇರೋದೇ ಇಲ್ಲ. ಮಕ್ಕಳು ತುಂಬ ಖುಷಿಪಟ್ಟು ಇದನ್ನು ಅನ್ನದ ಜೊತೆ ಮತ್ತು ರೊಟ್ಟಿ ಜೊತೆ ಮತ್ತು ಚಪಾತಿ ಜೊತೆ ಈ ಥರ ಏನಾದರೂ ದೋಸೆ ಏನಾದರೂ ಮಾಡಿದ್ರೆ ಆ ಟೈಮಲ್ಲೆಲ್ಲನೂ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಥರ ಸ್ವಲ್ಪ ಸಣ್ಣದಾಗೇ ನಾವು ಕಟ್ ಮಾಡಿ ಹಾಕ್ಕೊಂಬಿಟ್ಟಿದ್ದೀವಿ ಅಂತಂದರೆ ಬೇಯಿಸೋದಕ್ಕೆ ಅದು ಫ್ರೈ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ ಅಂತಷ್ಟೇ.
ನಾರ್ಮಲ್ಲಾಗಿ ಕಡಲೆಕಾಯಿ ಬೀಜ ಚಟ್ನಿ, ಕಡಲೆ ಚಟ್ನಿ, ಇಲ್ಲ ಈರುಳ್ಳಿ ಚಟ್ನಿ ಆಗಲಿ, ಇಲ್ಲ ಸೊಪ್ಪಿಂದ ಏನಾದರೂ ಅಂದರೆ ಪುದೀನ, ಕೊತ್ತಂಬರಿ ಮತ್ತು ಇಲ್ಲ ಅಂತಂದರೆ ಕರಿಬೇವಿನ ಚಟ್ನಿ, ಈ ಥರ ಡಿಫ್ರೆಂಟಾಗಿ ಮಾಡ್ಕೋಬೋದು. ಬಟ್ ಮಕ್ಕಳಿಗೆ ಈ ಥರ ಟೊಮೆಟೊ ಚಟ್ನಿ ಅಂದರೆ ಅವರು ನಮ್ಮ ಮನೆಯಲ್ಲಿ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ನಾನು ಆದಷ್ಟು ಈ ಥರ ಟೊಮೆಟೊ ಚಟ್ನಿ ಯಾವಾಗಾದ್ರೂ, ಕಡಲೆಕಾಯಿ ಬೀಜ ಚಟ್ನಿ ಇಲ್ಲ ಅಂತಂದರೆ ಈ ಥರದ್ದು ನಾರ್ಮಲಾಗಿ ಮಾಡ್ತಾಯಿರ್ತೀನಿ. ನೀವೆಲ್ಲ ಯಾವ್ಯಾವ್ದು ಮಾಡ್ತೀರಾ ಚಟ್ನಿಗಳು ದೋಸೆ ಎಲ್ಲ ಮಾಡಿದವಾಗ, ಮತ್ತು ಯಾವ ಥರ ಮಾಡ್ತೀರಾ ನೀವೂ? ಎಲ್ಲ ಕಟ್ಟಿಂಗ್ ಎಲ್ಲ ಆದಮೇಲೆ ಒಂದು 2 ಸ್ಪೂನ್ ಆಗೋಷ್ಟು, 2-3 ಸ್ಪೂನು ಟೊಮೆಟೊ ಕ್ವಾಂಟಿಟಿ ಜಾಸ್ತಿ ಇದೆಯಲ್ಲ ಅಂತ ಒಂದು ಸ್ವಲ್ಪ ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಇದಿಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಇದನ್ನು ಹಾಕ್ಕೊಂಡಿದ್ದೆ, ಮೆಣಸು, ಇಲ್ಲ ಅಂತಂದರೆ ಅದು ತುಂಬ ಇದಾಗಿ ಬರುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಸಪ್ಪೆ ಥರ ಬರುತ್ತೆ, ಮೆಣಸು ಹಾಕ್ಕೊಂಡಿದ್ದೀವಿ ಅಂತಂದರೆ ಸ್ವಲ್ಪ ಚೆನ್ನಾಗಿ ಖಾರವಾಗಿರುತ್ತೆ ಅಂತ. ಅದ್ರ ಜೊತೆಗೆ 1-2 ಈರುಳ್ಳಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 2-3 ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಅಂದರೆ ಬಿಡಿಸಿಟ್ಕೊಂಡಿದ್ದೀನಲ್ಲ ತೋರಿಸ್ತಾ ಇರೋ ಅಷ್ಟು. ನೀವು ಬೆಳ್ಳುಳ್ಳಿ ಖಾರ ಕಮ್ಮಿ ಬೇಕು ಅಂತಂದರೆ ಒಂದು ಸ್ವಲ್ಪ ಕಮ್ಮಿನೂ ಹಾಕ್ಕೋಬೋದು. ಮತ್ತು ಒಣಮೆಣ್ಸಿನ್ಕಾಯಿ ಒಂದು 10-20 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಖಾರ ಏನಾದರೂ ಜಾಸ್ತಿ ತಿನ್ನೋ ಹಂಗಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು. ನಾನು ಸ್ವಲ್ಪ ಮೀಡಿಯಮಾಗೆ ಇಲ್ಲಿ ಇಟ್ಕೊಂಡಿರೋದು. ಇದಿಷ್ಟು ನಾನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿ, ಅಂತಂದರೆ ಸ್ವಲ್ಪ ಎಣ್ಣೆಯಲ್ಲೇ ಒಂದು ಸ್ವಲ್ಪ ಫ್ರೈ ಆಗಿದೆ ಅಂತಂದರೆ ಕೆಡೋದಿಲ್ಲ. ಸ್ವಲ್ಪ ದಿನ ನಾವು ಇಟ್ಕೊಂಡ್ರೂ ಏನೂ ಆಗೋದಿಲ್ಲ. ಅದಕ್ಕೆ ನಾನು ಎಣ್ಣೆನ ಒಂದು ಸ್ವಲ್ಪ ಈರುಳ್ಳಿಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈ ಟೊಮೆಟೊನೂ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊನೂ ಅಷ್ಟೇ ಹಾಕಿದ್ದಾದಮೇಲೆ ಒಂದು ಸ್ವಲ್ಪ ಇದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ, ತುಂಬ ಹೈ ಫ್ಲೇಮಲ್ಲ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕ್ಲೋಸ್ ಮಾಡಿ ಇಟ್ಬಿಟ್ಟಿದ್ದೀವಿ ಅಂದರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ, ಸಾಫ್ಟಾಗಿ ಹೋಗುತ್ತೆ ಟೊಮೆಟೊ. ಇಲ್ಲಿ ತುಂಬ ಹಣ್ಣಾಗಿರೋವಂಥ ಟೊಮೆಟೊ ತಗೊಂಡಿದ್ದೀವಿ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಟೇಸ್ಟೂ ಬರುತ್ತೆ. ಟೊಮೆಟೊ ಅಲ್ಲಿ ಒಂದು ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ. ನಾನಿಲ್ಲಿ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡೆ, ಉಪ್ಪು ಹುಣಸೆಹಣ್ಣು ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ಟೇಸ್ಟು. ಇದನ್ನು ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಟ್ಬಿಡಬೇಕು. ಮತ್ತು ಇದು ರವೆ ಮಲ್ಟಿಗ್ರೈನ್ ದೋಸೆ ಆಗಿರೋದ್ರಿಂದ ಇದನ್ನು ಹಾಕೋದಕ್ಕೆ ಒಂದು ಸ್ವಲ್ಪ ಅಂದರೆ ಸ್ಲಿಮ್ಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಂಡಿದ್ದೀವಿ ಅಂದರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಅದರಿಂದ ನಾನು ಇದನ್ನು ನೀಟಾಗಿ ಒಂದು ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಂಡು ಇದು ಚಟ್ನಿ ಆಗೋಷ್ಟೊತ್ತಿಗೆ ಒಂದು ಸ್ವಲ್ಪ ದೋಸೆ ಹಾಕ್ಕೊಳ್ಳೋಣ ಅಂತ. ನೀವು ನೋಡ್ಬೋದು ದೋಸೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಮಕ್ಕಳು ಸಹ ತುಂಬಾ ಇದು ಇಷ್ಟಪಟ್ಟು ತಿಂತಾರೆ, ಯಾಕಂದರೆ ವೀಗನ್ ಫ್ರೀ ಆಗಿರೋದ್ರಿಂದ. ತುಂಬ ನಾನೇನು ಇಲ್ಲಿ ಗೋಧಿ ಹಿಟ್ಟು ಅದೆಲ್ಲ ಹಾಕಿಲ್ಲ, ಸ್ವಲ್ಪ ಒಂದು ಬೈಂಡಿಂಗ್ ಸಪೋರ್ಟಿಂಗೋಸ್ಕರ ಅಷ್ಟೇ ಹಾಕಿರೋದು. ಒಂದು ಸ್ವಲ್ಪ ರವೆ ಮತ್ತು ನಾನೆಲ್ಲನೂ ದೋಸೆ ಹಿಟ್ಟಿಗೆ ಹಾಕ್ಕೊಂಬಂದಿರ್ತೀನಲ್ಲ, ಇವತ್ತು ಸ್ವಲ್ಪ ರಾಗಿ ಹಿಟ್ಟು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದಿಷ್ಟು ನಾನು ನೀಟಾಗಿ ಈ ಥರ ಫ್ರೈ ಮಾಡಿಕೊಂಡು ನೀಟಾಗಿ ದೋಸೆ ಎತ್ಕೊಂಡಿದ್ದೀವಿ ಅಂದರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿರುತ್ತೆ. ಮಕ್ಕಳಿಂದ ದೊಡ್ಡವರವ್ರಿಗೂ ಇದನ್ನು ಯಾರಾದ್ರೂ, ಈವನ್ ಡಯಟಿಂಗಲ್ಲಿರೋವಂಥವ್ರು, ಸ್ವಲ್ಪ ವೀಗನ್ ಫ್ರೀ ತಿನ್ನೋ ಅಂಥವ್ರು, ಆ ಥರ ಇಷ್ಟಪಡೋರೆಲ್ಲನೂ ಈ ಥರ ದೋಸೆನ ಮಾಡಿಕೊಂಡು ಬ್ರೇಕ್ಫಾಸ್ಟ್ಗಾಗಲಿ ಇಲ್ಲ ಅಂತಂದರೆ ಡಿನ್ನರ್ಗಾಗಲಿ ಈ ಥರ ರೆಸಿಪಿನ ನೀವು ಎಂಜಾಯ್ ಮಾಡ್ಬೋದು. ಟೇಸ್ಟಿಯಾಗೂ ಇರುತ್ತೆ ಮತ್ತು ಹೆಲ್ತಿಯಾಗೂ ಇರುತ್ತೆ. ನಮಗೆ ಕ್ಯಾಲರೀಸ್ ಕೌಂಟ್ ಮಾಡೋ ಅಂಥ ಇದೂ ಇರೋದಿಲ್ಲ, ಯಾಕಂದರೆ ಇದರಲ್ಲಿ ತುಂಬಾ ಲೋ ಕ್ಯಾಲರೀಸ್ ಇರುತ್ತೆ. ರಾಗಿ ಮತ್ತು ಇದೆಲ್ಲನೂ ತುಂಬ ಒಳ್ಳೆಯದು ನಮ್ಮ ಮೈಗಾಗಲಿ ನಮ್ಮ ಬೋನ್ಸ್ಗಾಗಲಿ ಎಲ್ಲನೂ. ಇಲ್ಲಿ ದೋಸೆ ಎಲ್ಲ ಹಾಕ್ಕೊಳ್ಳೋ ಅಷ್ಟೊತ್ತಿಗೆ ಇಲ್ಲಿ ಟೊಮೆಟೊನೂ ಸ್ವಲ್ಪ ಚೆನ್ನಾಗಿ ಬೆಂದಿತ್ತು. ಸರಿ, ಇದನ್ನು ಒಂದು ಸ್ವಲ್ಪ ಆರೋದಕ್ಕೆ ಬಿಟ್ಟಾದಮೇಲೆ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೊಬಾರ್ದು. ಇದನ್ನು ಒಂದು ಸ್ವಲ್ಪ ಮೀಡಿಯಮ್ ಆಗಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಅಂದರೆ ಸಾಕು. ಗ್ರೈಂಡ್ ಆಗಿ ಚೆನ್ನಾಗಿತ್ತು, ಕಲರು ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ 1 ಸ್ಪೂನಷ್ಟು ಆಲ್ರೆಡಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿರ್ತೀವಿ ಮತ್ತು ಬಾಯ್ಲ್ ಮಾಡಿರ್ತೀವಿ. ತುಂಬ ಇದಕ್ಕೇನು ತಡ್ಕ ಏನು ಬೇಕಾಗಿಲ್ಲ, ಅಂದರೆ ಒಗ್ಗರಣೆ ಸ್ವಲ್ಪ ಜೀರಿಗೆ ಮತ್ತು ಇಂಗು ಮತ್ತು ಒಂದು
ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಕರಿಬೇವು, ಹಸಿದಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನನ್ನ ಹತ್ರ ಡ್ರೈದಿತ್ತು, ಸೊ ನಾನು ಅದಕ್ಕೆ ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಒಂದೆರಡು ಕುದಿ ಬಂದಿದೆ ಅಂದರೆ ಸಾಕು. ಅದು ತುಂಬ ಸಿಡಿಯುತ್ತೆ, ಹುಷಾರಾಗಿರಬೇಕು. ತುಂಬ ಕೈ ಮೇಲೆಲ್ಲ ಸಿಡಿದ್ಬಿಡುತ್ತೆ. ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಂಡೆ ಇದನ್ನು ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಫ್ರೈ ಅಂತ ಇನ್ ದ ಸೆನ್ಸ್ ಒಂದು ಸ್ವಲ್ಪ ಕುದಿ ಬರೋವರೆಗೂ. ನೋಡಿದ್ರಲ್ಲ ಕಲರ್ ಆಗಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಟೇಸ್ಟೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಟೊಮೆಟೊ ಚಟ್ನಿ ಈ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ನಾನು, ಯಾಕಂತಂದರೆ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು, ಒಂದೆರಡು ದಿನ ಯಾವಾಗಾದರೂ ಬೇಕಾದಾಗ ಇದನ್ನು ಯೂಸ್ ಮಾಡ್ಕೋಬೋದು ಅಂತ. ಜೊತೆಗೆ ಇನ್ನು ಬ್ಯಾಚಸ್ ಒಂದಾದ ಮೇಲೆ ಒಂದು ದೋಸೆಗಳನ್ನು ಹಾಕ್ಕೊಳ್ತಾ ಇದ್ದೆ. ಇಲ್ಲಿ ನಾನು ಮಾಡ್ತೀನಿ ಅಂತ ಪ್ಯಾನ್ಕೇಕ್ಸ್ ಥರ ಹಾಕಿದ್ದೆ. ಸರಿ ನಮ್ಮ ಮನೆಯಲ್ಲೂ ಬಂದು ಸರಿ ಒಂದು ಸ್ವಲ್ಪ ಗ್ರಾಸರಿ ಶಾಪಿಂಗ್ ಮಾಡೋಣ ಅಂತ ಡಿ-ಮಾರ್ಟ್ಗೆ ಹೋದ್ವಿ. ನಾವು ಬಂದಿದ್ದು 2 ಐಟಮ್ ತೊಗೊಳಕ್ಕೆ, ಬಟ್ ಬಿಲ್ ಆಗಿದ್ದು 10,000 ರೂಪಾಯಿ. ಅದಕ್ಕೆ ನಾವು ಒಬ್ಬರನ್ನೊಬ್ಬರು ನೋಡ್ಕೊಂಡು ನಕ್ಕೊಳ್ತಾ ಇದ್ವಿ. ನಮ್ಮ ಮನೆಯವರು ನಾನು ಇನ್ನೊಂದ್ಸರಿ ಯಾವಾಗಲೂ ಬರೋದಿಲ್ಲ ಈ ಥರ ಅಂತ ಹೇಳಿ ಇದು ಮಾಡ್ತಾಯಿದ್ರು. ನೋಡಿ ಎಷ್ಟೆಲ್ಲ ಐಟಮ್ಸ್ ತೊಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು. ಇದೆಲ್ಲನೂ ಮಿಡ್ಡಲ್ಲಿ ಹೋಗಿ ತೊಗೊಂಡಿರೋದು ಅಂತಂದರೆ ಆಲ್ರೆಡಿ ಒಂದು ಸರಿ ಹೋಗಿ ತೊಗೊಂಬಂದಿದ್ವಿ. ಮತ್ತು ಇನ್ನೊಂದು ಸರಿ ಸ್ವಲ್ಪ ತೊಗೊಳ್ಳೋಣ ಅಂತ ಹೋದವಳು ಏನೋ ಲಿಕ್ವಿಡ್ ಏನೋ ತೊಗೊಳಕ್ಕೆ ಅಂತ ಹೋದವಳು ಇಷ್ಟ ಆಯಿತು. ಇದು ತುಂಬ ದೊಡ್ಡ ಪಾರ್ಕಿಂಗ್ ಏರಿಯಾ, ತುಂಬ ದೊಡ್ಡ ಡಿ-ಮಾರ್ಟ್ ಇದು. ಇಲ್ಲಿ ಸ್ವಲ್ಪ ಪಿಜ್ಜಾ ಅದು ಇದು ಎಲ್ಲ ಸಿಗುತ್ತೆ. ಸರಿ ಮಕ್ಕಳಿಗೆ ಏನಾದರೂ ತಗೊಳ್ಳೋಣ ಅಂತ ಬನ್ನಿ ಅಂದರೆ ಐಸ್ ಕ್ರೀಮ್ ತೊಗೊಳಕ್ಕೆ ಹೋಗಿದ್ದಾರೆ ನಮ್ಮ ಮನೆಯವರು. ನಮ್ಮ ಮನೆಯವರು ಒಬ್ಬರೇ ಲೆಕ್ಕಾಚಾರ ಅಂದ್ಕೊಂಡ್ವಿ. ಏನು ವಿಜಯ, ಎಲ್ಲರೂ ಡಿ-ಮಾರ್ಟ್ ಮುಂದೆ ಬಂದು ಇದರಲ್ಲಿ ಲೆಕ್ಕಾಚಾರ ಮಾಡ್ತಾಯಿದ್ದಾರೆ. ಆಹಾ, ಬುಲೆಟ್ಟು ನೋಡಿ, ಬುಲೆಟಲ್ಲಿ ಇರೋರು ಡಿ-ಮಾರ್ಟಿಗೆ ಬರೋದು. ಡಿ-ಮಾರ್ಟ್ ಎಲ್ಲರಿಗೂ ಒಂದೇ. ಇನ್ನೊಂದು ಸರಿ ಹೇಳಿ ವಿಜಿ, ಏನೋ ಹೇಳ್ದಿಯಲ್ಲ, ಹೇಳು ಇನ್ನೊಂದು ಸರಿ ಏನೋ ಹೇಳ್ದಿಯಲ್ಲ. ಸಾಫ್ಟಿ ಐಸ್ ಕ್ರೀಮ್ನ ಹುಡ್ಕೊಂಡು ಹೋಗೋಗಿ ನನ್ನ ಹುಡ್ಕೊಂಡು ಹೋಗ್ತೀಯಾ? ಹಾಂ, ಆಫ್ ಮಾಡಿದ್ದೀನಿ, ಹೇಳು ಹೋಗಿ. ಇನ್ನೊಂದು ಸರಿ ಹೇಳಿ ವಿಜಿ, ಕೇಳಿಸ್ಕೊಳಕ್ಕೆ ಚೆನ್ನಾಗಿದೆ. ಹಾಂ, ಹೆಂಗೆ ವಿಜಿ? ಆಪ್ತಿನ ನೋಡಿದ ತಕ್ಷಣ ಹಿಂಗೆ ತಿನ್ನಬೇಕು ಅನಿಸುತ್ತೆ. ನೀನು ನೋಡಿದ ತಕ್ಷಣ ಹಂಗೆ ತಿನ್ನಬೇಕು ಅನ್ಸುತ್ತಾ? ಪಲ್ಸರು, ಡ್ಯೂಕೋ, ಇಲ್ಲಿ ನೋಡಿ ಹಿಮಾಲಯನ್, ಯಾವ್ಯಾವ ಗಾಡಿ ಬೇಕು ನಿಮಗೆ? ಯಾರು ಟ್ರಕ್ಕರ್ ಅನಿಸುತ್ತೆ. ಎನ್ಫೀಲ್ಡು, ಯಾವ ಗಾಡಿ ಇಟ್ಕೊಂಡ್ರು ಎಂಡಿಗೆ ಡಿ-ಮಾರ್ಟ್. ನಿಮ್ಗಳಿಗೆ ಯಾವ ಗಾಡಿ ಫೇವ್ರೇಟ್ ಅಂತ ಕಮೆಂಟ್ ಮಾಡಿ. ಡಿ-ಮಾರ್ಟ್ 1000 ರೂಪೀಸ್ಗೆ ಅಂತ ಹೋಗಿದ್ದು ನೋಡು, 6000 ರೂಪೀಸ್ ಆಗಿದೆ. ಹಾಂ, ಎಲ್ಲ ಅನ್ಪ್ಯಾಕಿಂಗ್ ಮಾಡೋಣ ಇದೆಲ್ಲ ಸ್ವಲ್ಪ. ಅಲ್ಲಿಂದ ಮತ್ತೆ ನಾವು ಮನೆಗೆ ಬಂದುಬಿಟ್ವಿ. ನಮ್ಮ ಮನೆಯವ್ರು ನೈಟ್ ಶಿಫ್ಟು ಅಂತ ಆಫೀಸ್ಗೆ ಹೋದರು. ಒಂದು ಸ್ಯಾಂಡ್ವಿಚ್ ತಿಂದ್ಕೊಂಡು, ಅವತ್ತು ಡಿನ್ನರೂ ಏನೂ ತೊಗೊಂಡು ಹೋಗಿಲ್ಲ ಪಾಪ. ಮತ್ತು ಇವ್ರಿಗೆಲ್ಲ ಒಂದು ಸ್ವಲ್ಪ ಬರ್ಗರು ಅದು ತೊಗೊಂಬರೋಣ ಅಂತ ತೊಗೊಂಬಂದೆ. ಗೊತ್ತಲ್ವಾ, ನೋಡಿದ ತಕ್ಷಣವೇ ನಾವು ಫಸ್ಟು ನೀವು ಫಸ್ಟು ಅಂತೇಳ್ಬಿಟ್ಟು ಒಬ್ಬೊಬ್ಬರು ಒಂದೊಂದು ಪ್ಯಾಕೆಟ್ ಹಿಡ್ಕೊಂಡು ಕೂತ್ಕೊಂಡ್ರು. ನೈಟು ಆ್ಯಕ್ಚುಲಿ ಡಿನ್ನರು ಇದು ಬರ್ಗರ್ ಪಾರ್ಟಿನೇ ಆಯಿತು ಅಂತ ಅನಿಸುತ್ತೆ. ಮಕ್ಕಳೆಲ್ಲ ತುಂಬ ಖುಷಿಯಾಗಿ ಒಬ್ಬೊಬ್ಬರಾಗಿ ಒಂದು 4 ಬರ್ಗರ್ ಎಲ್ಲರಿಗೂ, ನನಗೂ ಸೇರಿಸಿ ಒಂದು ತಗೊಂಡ್ಬಂದೆ. ಯಾಕಂದರೆ ನಾನು ಅಲ್ಲಿ ತಿನ್ನೋಕ್ಕೆ ಹೋಗಲಿಲ್ಲ.
ನೆಕ್ಸ್ಟ್ ಇದೆಲ್ಲ ಸಾರ್ಟೆ ಮಾಡಿಕೊಂಡು ನೀಟಾಗೆಲ್ಲ ಎತ್ತಿಕೊಳ್ಳೋಣ ಅಂತ. ಮನೆಗೆ ಎಷ್ಟು ರೇಷನ್ನು ಎಷ್ಟು ಗ್ರಾಸರಿ ತೊಗೊಂಬಂದ್ರೂ ಔಟ್ಸೈಡಿಂದ ತಂದು ತಿನ್ನೋದು ಮಾತ್ರ ತಪ್ಪೋದಿಲ್ಲಲ್ಲ ಮಕ್ಕಳಿಲ್ಲ ಅಂತಂದರೆ. ಬಟರು, ಕಾಫಿ ಕಪ್ಪು ఊరికే పెద్ద పెద్ద కప్పుల్లా తాగాలి, అందుకే ఈ చిన్న చిన్న కప్పులు తెస్తుంది. దాంట్లో ఉంది టీ ఇంకా కరుపు. ಇಲ್ಲಿ ನಾನು ಏನೇನು ತೊಗೊಂಬಂದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ದೇವ್ರ ಸಾಮಾನೆಲ್ಲನೂ ಅಂದರೆ ಕರ್ಪೂರ ಅದೆಲ್ಲನೂ ಖಾಲಿ ಆಗಿಬಿಟ್ಟಿತ್ತು, ಸೊ ಅದು ನಾನು ತೊಗೊಂಬಂದೆ. ಮತ್ತು ಒಂದಷ್ಟು ನಾನು ಕಿಚನ್ಗೆ ಯೂಸ್ಫುಲ್ ಆಗುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಗ್ಲಾಸ್ ಐಟಮ್ಸನ್ನು ತೊಗೊಂಬಂದೆ. ಜಾರ್ಸ್ ಆಗಲಿ, ಆ ಥರದ್ದು ಮಗ್ಗುಗಳಾಗಲಿ, ಮತ್ತು ಕಾಫಿ ಕಪ್ಪು ಆ ಥರದ್ದೆಲ್ಲನೂ. ಈ ಟಿಶ್ಯೂಸ್ ಎಲ್ಲನೂ ನಾನು ಆ್ಯಕ್ಚುಲಿ ಪ್ಯಾಕೆಟೇ ತೊಗೊತಾ ಇದ್ದೆ. ಇವಾಗ ನೋಡಿದೆ 2 ಟಿಶ್ಯೂ ತೊಗೊಂಬಂದಿದ್ದೀನಿ. ಸಲೂನ್ ಇದ್ದವಾಗ ಪ್ಯಾಕೆಟೇ ತೊಗೊಂಬರ್ತಾಯಿದ್ದೆ. ಮತ್ತು ಪನ್ನೀರೆಲ್ಲ ಡಿಮಾರ್ಟ್ಗೆ ಹೋದಾಗ 1 kg ಅಷ್ಟು ಎತ್ಕೊಂಬಂದುಬಿಡ್ತೀನಿ. ತುಪ್ಪ, ಪನ್ನೀರು ಮತ್ತು ಚೀಸ್ ಆಗಲಿ ಅದೆಲ್ಲನೂ, ಒಂದು ಸ್ವಲ್ಪ ಬಟರು ಅದೆಲ್ಲನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಬಂದರೆ ಪದೇ ಹೋಗೋದಿರಲ್ವಲ್ಲ ಅಂತ. ಮಕ್ಕಳು ತುಂಬ ಎಕ್ಸೈಟ್ಮೆಂಟಲ್ಲಿ ನೋಡ್ತಾಯಿದ್ರು ಏನೇನು ತಂದಿದ್ದಾರೆ ನಮ್ಮಮ್ಮ ಅಂತ ಹೇಳ್ಬಿಟ್ಟು. ಇದೆಲ್ಲನೂ ಎತ್ಕೊಂಬರೋ ಅಷ್ಟೊತ್ತಿಗೆ ಸಾಕಾಯಿತು. ನೋಡಿ ತುಂಬ ಕ್ಯೂಟಾಗಿತ್ತು ಇದು ಕಪ್ಗಳೆಲ್ಲನೂ, ಕಾಫಿ ಕಪ್ಪು. ನಾನು ಇವಾಗ ನೋಡಿದ್ರೆ ಕಾಫಿ ಅಷ್ಟು ಇಷ್ಟಪಟ್ಟು ಅಂತೆಲ್ಲ ಕಾಫಿ ನಂಗೆ ತುಂಬಾ ಇಷ್ಟ. ಅಂದರೆ ಇವಾಗ ಸ್ವಲ್ಪ ಕಾಫಿನ ಅವಾಯ್ಡ್ ಮಾಡೋಣ ಅಂತ ಕಾಫಿ ಕುಡಿತಾ ಇಲ್ಲ. ಏನದು ಡ್ರಿಂಕ್ಸ್ ಕುಡಿತಾ ಇದ್ದೀನಿ, ಅಂದರೆ ಇನ್ಫಾರ್ಮೇಟ್ರಿ ಡ್ರಿಂಕ್ಸ್ ಆಗಲಿ ಆ ಥರದ್ದು. ಇವಾಗ ಸ್ವಲ್ಪ ಸಮ್ಮರ್ ಅಲ್ವಾ, ಮಕ್ಕಳು ಹೆಲ್ಪ್ ಮಾಡ್ತಾ ಇರ್ತಾರೆ ಎಲ್ಲನೂ ಪ್ಯಾಂಟ್ರಿ ಐಟಮ್ ಎಲ್ಲನೂ ಎತ್ತಿಡೋದಕ್ಕೆ ಅಂತ ಹೇಳ್ಬಿಟ್ಟು. ಸ್ಟೋರೆಲ್ಲನೂ ಇಲ್ಲಿ ಸಪ್ರೇಟಾಗಿ ರೂಮ್ ಅಂತ ಏನಿಲ್ಲ, ಕಬೋರ್ಡ್ಸ್ ಎಲ್ಲನೇ ಜೋಡಿಸ್ಕೋಬೇಕು. ಸರಿ ಅದಂತ ಹೇಳ್ಬಿಟ್ಟು ಅದು ಎತ್ತಿಕೊಳ್ಳೋಣ ಅಂತ. ಒಂದು ಸ್ವಲ್ಪ ಮಲ್ಲಿಗೆ ಹೂವು ಕಟ್ಕೊಳ್ಳೋದಕ್ಕೆ. ಮತ್ತು ಹಿಂಗೇ ನಮ್ಮ ಡೇ ಹಿಂಗೆ ಸ್ಪೆಂಡ್ ಆಯಿತು. ಮಕ್ಕಳೆಲ್ಲ ಏನೋ ಆಟ ಆಡ್ಕೊತಾ ಇದ್ರು. ಈ ಥರನೇ ತಿನ್ಕೊಂಡು ಕೆಲಸ ಮಾಡಿಕೊಂಡು ನಾವು ಡೇನ ಹಿಂಗೆ ಎಂಡ್ ಮಾಡಿದ್ವಿ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.